ಸಮಕಾಲೀನಕ್ಕೆ ಅಥವಾ ಪ್ರಚಲಿತಕ್ಕೆ ಪ್ರಸ್ತುತಕ್ಕೆ ಸಂವಾದಿಯಾಗಿರಬೇಕು ದೃಶ್ಯ ಮಾಧ್ಯಮ ಅನ್ನೋದು ಬಹುಕಾಲದ ಬೇಡಿಕೆ. ಅದರಲ್ಲೂ ಮನುಷ್ಯನ ವೈಕಲ್ಯಗಳನ್ನು ವಿಜೃಂಭಿಸಿಯೋ ಅಥವಾ ವೈಭವೀಕರಿಸಿಯೋ ಅನೇಕ ಚಿತ್ರಗಳನ್ನು ನಾವು ಮಾಡಿರೋದನ್ನು ನೋಡ್ತೇವೆ. ಗೌರಿ ಆ ಥರದ ಹಿನ್ನೆಲೆಯಲ್ಲಿ ತುಂಬ ಭಿನ್ನ ಪ್ರಯತ್ನವಾಗಿ ಕಾಣಿಸುತ್ತೆ. ಯಾಕೆಂದರೆ ನಿರ್ದೇಶಕರು ಮನೋವೈಕಲ್ಯ ಅಥವಾ ಅಂಗವೈಕಲ್ಯಗಳನ್ನು ಬೇರೆ ರೀತಿಯಲ್ಲಿ ಬೇರೆ ಬೇರೆ ಬಗೆಯಲ್ಲಿ ತೋರಿಸುವಂತಹ ನಿರ್ದೇಶಕರನ್ನು ನಾವು ನೋಡಿದ್ದೇವೆ. ಇಂದ್ರಜಿತ್ ಲಂಕೇಶರು ಗೌರಿ ಮುಖಾಂತರ ತದ್ವತ್ ಅಥವಾ ಯಥಾವತ್ತು ಯಾವುದನ್ನು ವಿಜೃಂಭಿಸದೆ ಅಥವಾ ವೈಭವೀಕರಿಸದೆ ಸಮಕಾಲೀನಕ್ಕೂ ಕನ್ನಡಿ ಹಾಕುವ ಅಥವಾ ಪ್ರಸ್ತುತಕ್ಕೆ ಮನ್ನಣೆ ಸಿಕ್ಕುವ ರೀತಿಯಲ್ಲಿ ಕಥೆಯನ್ನು ಹೆಣೆಕೊಂಡು ಪ್ರಸ್ತುತಿ ಮಾಡಿದ್ದಾರೆ. ಇದೊಂದು ಸ್ಥಿತ್ಯಂತರ ಕಾಲಘಟ್ಟ. ಬಹಳ ಕಷ್ಟಪಟ್ಟು ಜನರನ್ನು ಕರೆತರಬೇಕು ಚಿತ್ರಮಂದಿರಗಳಿಗೆ ಅಥವಾ ಚಿತ್ರಮಂದಿರಗಳೇ ಮಾಯವಾಗ್ತಿರುವಂಥ ಈ ದುಸ್ಥಿತಿ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಜನ ಇಂದು ಇಲ್ಲಿ ಸೇರಿದ್ದಾರೆ ಅಥವಾ ಇತ್ತೀಚಿನ ಚಿತ್ರಗಳಿಗೆ ಜನಭರಿತ ಚಿತ್ರಗಳು ಪ್ರದರ್ಶನ ಕಾಣ್ತಾ ಇವೆ ಅನ್ನೋದೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ. ಇಂದ್ರಜಿತ್ ಲಂಕೇಶರು ಮತ್ತು ಅವರು ಹೊಸದಾಗಿ ತಯಾರಿಸಿದಂಥ ಈ ಗೌರಿ ಆ ಥರದ ಜನಮನ್ನಣೆಯನ್ನು ಪಡ್ಕೊಳ್ಳುತ್ತೆ ಅನ್ನೋ ಭರವಸೆಯನ್ನು ಮೂಡಿಸೋ ಕಥಾಹಂತರ ಉಳ್ಳದ್ದಾಗಿದೆ. ಇಡೀ ಚಿತ್ರತಂಡ ತುಂಬ ಶ್ರಮವಹಿಸಿ ಮಾಡಿದೆ. ಮಾಧ್ಯಮಗಳಾದ ನಮ್ಮವರು ಅಂದರೆ ನಾವೆಲ್ಲ ಸ್ನೇಹಿತರು ಜವಾಬ್ದಾರಿಯುತವಾಗಿ ಈ ಚಿತ್ರ ಮತ್ತು ಚಿತ್ರದ ಅಡಕವನ್ನು ಖಂಡಿತವಾಗಿಯೂ ಪಸರಿಸ್ತೇವೆ. ಎಂದಿನಂತೆ ಸಹಕಾರ ಸಹಯೋಗವನ್ನು ಪ್ರೇಕ್ಷಕ ಮಹಾಪ್ರಭುವಿನಿಂದ ನಾವು ಅಪೇಕ್ಷೆ ಇಟ್ಕೊಳ್ಬಹುದು. ದಯಮಾಡಿಸಿ ಚಿತ್ರಮಂದಿರಗಳಿಗೆ ಬಂದು ಇಡೀ ತಂಡ ಬಹಳ ಕಷ್ಟಪಟ್ಟು ಏನು ಕೆಲಸ ಮಾಡಿರುತ್ತೆ ಆ ಕಷ್ಟಕ್ಕೆ ಕೃತಕೃತ್ಯ ಭಾವವನ್ನು ಮತ್ತು ಸಾರ್ಥಕ ಭಾವವನ್ನು ತಂದುಕೊಡಬೇಕು ಅಂತ ಮತ್ತೊಮ್ಮೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನು ನಮ್ಮ ಪ್ರೇಕ್ಷಕ ಮಹಾಪ್ರಭುಗೆ ಈ ಮೂಲಕ ಅರ್ಪಿಸೋಕೆ ನಾನು ಉತ್ಸುಕನಿದ್ದೇನೆ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.